ಧರ್ಮಸ್ಥಳದ ವಿಷಯ ಯಾರಿಗೂ ಗೊತ್ತಿಲ್ಲ, ಧರ್ಮಸ್ಥಳದ ಹೆಸರು ಯಾರಿಗೂ ಗೊತ್ತಿಲ್ಲ. ಇವತ್ತು ದೇಶ ವಿದೇಶಗಳಲ್ಲಿ ಕೋಟ್ಯಂತರ ಜನ ಭಕ್ತರಿರುವಂತಹ ಒಂದು ಧಾರ್ಮಿಕ ಕ್ಷೇತ್ರ ಶ್ರೀ ಧರ್ಮಸ್ಥಳ. ಈ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಹಿಂದೂಗಳ ಧಾರ್ಮಿಕ ಶ್ರದ್ಧೆಯ ಮೇಲೆ ಒಡೆಯಬೇಕು ಅಂತ ಹೇಳಿ ಅನೇಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಕುರಿತಾಗಿ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಸಂಗತಿಗಳು ಏನೇನಿದೆ ಅಂತ ನೀವೆಲ್ಲರೂ ಕೂಡ ಇವತ್ತು ಗಮನಿಸ್ತಾ ಇದ್ದೀರಾ. ಇದರ ಕುರಿತಾಗಿ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರ ನೇತೃತ್ವದಲ್ಲಿ ಯುವ ಬ್ರಿಗೇಡ್ ಸಂಘಟನೆ ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿ ತಾಲೂಕಿನಲ್ಲೂ ಕೂಡ ಧರ್ಮಸ್ಥಳದ ಮೇಲೆ ಹಾಗೂ ಹಿಂದೂಗಳ ಧಾರ್ಮಿಕ ಶ್ರದ್ಧೆಯ ಮೇಲೆ ಯಾರ್ಯಾರು ಕೇವಲವಾಗಿ ಮಾತನಾಡ್ತಾ ಇದ್ದಾರೆ, ಯಾವುದೇ ಪುರಾವೆಯನ್ನ ಇಲ್ಲದೆ ಇವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಅಂತಹವರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾವು ಇವತ್ತು ಮಾನ್ಯ ದಂಡಾಧಿಕಾರಿಗಳ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ. ಇದರ ಕುರಿತಾದಂತಹ ಈಗಾಗಲೇ ಯಾವುದೇ ಪುರಾವೆ ಇಲ್ಲದೆ ಆರೋಪ ಮಾಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್ ಹಾಗೂ ಮೊಹಮ್ಮದ್ ಸಮೀರ್ ಎನ್ನುವಂತಹ ಒಂದು ವಿಡಿಯೋಗಳನ್ನ ಮಾಡಿ ಅನೇಕರ ತಲೆಯನ್ನ ಕೆಡಿಸಿರುವಂತಹ ಈ ಮೊಹಮ್ಮದ್ ಸಮೀರ್ ಇವರ ವಿರುದ್ಧ ಇವರ ಬಂಧನವನ್ನ ಮಾಡಿ ಕಠಿಣವಾದಂತಹ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ತಹಶೀಲ್ದಾರ್ಗೆ ನಾವು ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಇವತ್ತು ಬಂದಿದ್ದೀವಿ. ತಗೊಂಡಿದ್ದಾಯ್ತು ಹಂಗೆಲ್ಲ ಬೇಡ ಇರೋಣ ಮಾಡ್ಕೊಬೇಡ, ಕೆಲಸ ಮಾಡೋದು ಬೇಡ. ಎರಡು ಒಂದೇ ಕಾಪಿ ಅಲ್ಲ ಸೇಮ್. ಧರ್ಮಸ್ಥಳದ ವಿಷಯ ಯಾರಿಗೂ ಗೊತ್ತಿಲ್ಲ, ಧರ್ಮಸ್ಥಳದ ಹೆಸರು ಯಾರಿಗೂ ಗೊತ್ತಿಲ್ಲ. ಇವತ್ತು ದೇಶ ವಿದೇಶಗಳಲ್ಲಿ ಕೋಟ್ಯಂತರ ಜನ ಭಕ್ತರಿರುವಂತಹ ಒಂದು ಧಾರ್ಮಿಕ ಕ್ಷೇತ್ರ ಶ್ರೀ ಧರ್ಮಸ್ಥಳ. ಈ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಹಿಂದೂಗಳ ಧಾರ್ಮಿಕ ಶ್ರದ್ಧೆಯ ಮೇಲೆ ಒಡೆಯಬೇಕು ಅಂತ ಹೇಳಿ ಅನೇಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಕುರಿತಾಗಿ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಸಂಗತಿಗಳು ಏನೇನಿದೆ ಅಂತ ನೀವೆಲ್ಲರೂ ಕೂಡ ಇವತ್ತು ಗಮನಿಸ್ತಾ ಇದ್ದೀರಾ. ಇದರ ಕುರಿತಾಗಿ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರ ನೇತೃತ್ವದಲ್ಲಿ ಯುವ ಬ್ರಿಗೇಡ್ ಸಂಘಟನೆ ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿ ತಾಲೂಕಿನಲ್ಲೂ ಕೂಡ ಧರ್ಮಸ್ಥಳದ ಮೇಲೆ ಹಾಗೂ ಹಿಂದೂಗಳ ಧಾರ್ಮಿಕ ಶ್ರದ್ಧೆಯ ಮೇಲೆ ಯಾರ್ಯಾರು ಕೇವಲವಾಗಿ ಮಾತನಾಡ್ತಾ ಇದ್ದಾರೆ, ಯಾವುದೇ ಪುರಾವೆಯನ್ನ ಇಲ್ಲದೆ ಇವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಅಂತಹವರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾವು ಇವತ್ತು ಮಾನ್ಯ ದಂಡಾಧಿಕಾರಿಗಳ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ. ಇದರ ಕುರಿತಾದಂತಹ ಈಗಾಗಲೇ ಯಾವುದೇ ಪುರಾವೆ ಇಲ್ಲದೆ ಆರೋಪ ಮಾಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್ ಹಾಗೂ ಮೊಹಮ್ಮದ್ ಸಮೀರ್ ಎನ್ನುವಂತಹ ಒಂದು ವಿಡಿಯೋಗಳನ್ನ ಮಾಡಿ ಅನೇಕರ ತಲೆಯನ್ನ ಕೆಡಿಸಿರುವಂತಹ ಈ ಮೊಹಮ್ಮದ್ ಸಮೀರ್ ಇವರ ವಿರುದ್ಧ ಇವರ ಬಂಧನವನ್ನ ಮಾಡಿ ಕಠಿಣವಾದಂತಹ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ತಹಶೀಲ್ದಾರ್ಗೆ ನಾವು ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಇವತ್ತು ಬಂದಿದ್ದೀವಿ. ವಿಡಿಯೋಗಳನ್ನು ಮಾಡಿ ಅದೆಲ್ಲ ತಲೆ ಕೆಡಿಸೋದಿಲ್ಲ. ಇವರು ಯಾವುದೇ ಪುರಾವೆಯನ್ನು ಇಟ್ಟುಕೊಳ್ಳದೆ ಧರ್ಮಸ್ಥಳದ ಮೇಲೆ ಕೋಟ್ಯಂತರ ಜನ, ದೇಶದಲ್ಲೂ ವಿದೇಶದಲ್ಲೂ ಕೋಟ್ಯಂತರ ಜನ ಒಂದು ಧಾರ್ಮಿಕ ಶ್ರದ್ಧೆ ಇಟ್ಟುಕೊಂಡಿರುವಂತಹ ಒಂದು ಸಂಸ್ಥೆ, ಸದಾ ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಡು ಬರುವಂತಹ ಸಂಸ್ಥೆ. ಆ ಸಂಸ್ಥೆ ಮೇಲೆ ಇವರು ತೀವ್ರ ಆರೋಪಗಳನ್ನು ಯಾವುದೇ ಪುರಾವೆಯಲ್ಲೇ ಮಾಡ್ತಿದ್ದಾರೆ. ಅದು ಎಲ್ಲರ ಗಮನಕ್ಕೂ ಕೂಡ ಬಂದಿದೆ, ನ್ಯೂಸ್ ಚಾನಲ್ಗೂ ಇವರು ಫಾರ್ವರ್ಡ್ ಮಾಡ್ತಿದೆ. ಸೊ ಅದರ ವಿರುದ್ಧ ಈ ವ್ಯಕ್ತಿಗಳು ಯಾರಿದ್ದಾರೆ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರು ಹಾಗೂ ಸಮೀರ್ ಎಂಬಿ ಅನ್ನುವಂತಹ ಈ ವ್ಯಕ್ತಿಗಳು, ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಈ ಚಿಕ್ಕಬಳ್ಳಾಪುರದ ನಾವು ಯುವಕರು ಏನಿದ್ದೀವಿ ನಿಮಗೆ ಒಂದು ಈ ಒಂದು ಪ್ರಸ್ತಾವನೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಮೇಡಮ್ ಒಂದು ಸ್ವಲ್ಪ ಪೋಸ್ಟ್ ಬಿಡಿ. ನಿಮಿಷ ಹಂಗೆ ಇಟ್ಕೊಳ್ಳಿ. ಧರ್ಮಸ್ಥಳದ ವಿಷಯ ಯಾರಿಗೂ ಗೊತ್ತಿಲ್ಲ, ಧರ್ಮಸ್ಥಳದ ಹೆಸರು ಯಾರಿಗೂ ಗೊತ್ತಿಲ್ಲ. ಇವತ್ತು ದೇಶ ವಿದೇಶಗಳಲ್ಲಿ ಕೋಟ್ಯಂತರ ಜನ ಭಕ್ತರಿರುವಂತಹ ಒಂದು ಧಾರ್ಮಿಕ ಕ್ಷೇತ್ರ ಶ್ರೀ ಧರ್ಮಸ್ಥಳ.
ಈ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಹಿಂದೂಗಳ ಧಾರ್ಮಿಕ ಶ್ರದ್ಧೆಯ ಮೇಲೆ ಒಡೆಯಬೇಕು ಅಂತ ಹೇಳಿ ಅನೇಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಕುರಿತಾಗಿ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಸಂಗತಿಗಳು ಏನೇನಿದೆ ಅಂತ ನೀವೆಲ್ಲರೂ ಕೂಡ ಇವತ್ತು ಗಮನಿಸ್ತಾ ಇದ್ದೀರಾ. ಇದರ ಕುರಿತಾಗಿ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರ ನೇತೃತ್ವದಲ್ಲಿ ಯುವ ಬ್ರಿಗೇಡ್ ಸಂಘಟನೆ ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿ ತಾಲೂಕಿನಲ್ಲೂ ಕೂಡ ಧರ್ಮಸ್ಥಳದ ಮೇಲೆ ಹಾಗೂ ಹಿಂದೂಗಳ ಧಾರ್ಮಿಕ ಶ್ರದ್ಧೆಯ ಮೇಲೆ ಯಾರ್ಯಾರು ಕೇವಲವಾಗಿ ಮಾತನಾಡ್ತಾ ಇದ್ದಾರೆ, ಯಾವುದೇ ಪುರಾವೆಯನ್ನ ಇಲ್ಲದೆ ಇವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಅಂತಹವರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾವು ಇವತ್ತು ಮಾನ್ಯ ದಂಡಾಧಿಕಾರಿಗಳ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ. ಇದರ ಕುರಿತಾದಂತಹ ಈಗಾಗಲೇ ಯಾವುದೇ ಪುರಾವೆ ಇಲ್ಲದೆ ಆರೋಪ ಮಾಡಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್ ಹಾಗೂ ಮೊಹಮ್ಮದ್ ಸಮೀರ್ ಎನ್ನುವಂತಹ ಒಂದು ವಿಡಿಯೋಗಳನ್ನ ಮಾಡಿ ಅನೇಕರ ತಲೆಯನ್ನ ಕೆಡಿಸಿರುವಂತಹ ಈ ಮೊಹಮ್ಮದ್ ಸಮೀರ್ ಇವರ ವಿರುದ್ಧ ಇವರ ಬಂಧನವನ್ನ ಮಾಡಿ ಕಠಿಣವಾದಂತಹ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ತಹಶೀಲ್ದಾರ್ಗೆ ನಾವು ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಇವತ್ತು ಬಂದಿದ್ದೀವಿ.